ಜಿಎಂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಮಾಧ್ಯಮದ ಮೂಲಕ ಶಿಕ್ಷಣ ನೀಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಡಿಜಿಟಲೀಕರಣ ಹೊಂದಿದ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಲಾಗಿದೆ ಎಂದು ಜಿಎಂ ವಿಶ್ವವಿದ್ಯಾಲಯದ ಕುಲಾಧಿಪತಿ ಜಿಎಂ ಲಿಂಗರಾಜ್ ಹೇಳಿದರು. ಜಿಎಂ ವಿಶ್ವವಿದ್ಯಾಲಯದ ನೂತನ ಅಕಾಡೆಮಿಕ್ ಬ್ಲಾಕ್ನಲ್ಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಈ ಹೊಸ ಬ್ಲಾಕ್ನಲ್ಲಿ 650 ಆಸನ ವ್ಯವಸ್ಥೆಯುಳ್ಳ 4 ಆಡಿಟೋರಿಯಂಗಳು ಹಾಗೂ 55 ಡಿಜಿಟಲ್ ತರಗತಿ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಈ ವ್ಯವಸ್ಥೆ ಮಾಡಲಾಗಿದ್ದು, ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸಲಾಗುತ್ತದೆ ಎಂದರು. ಜೊತೆಗೆ ಈ ಅಕಾಡೆಮಿಕ್ ಬ್ಲಾಕ್ ಪಕ್ಕದಲ್ಲೇ ಮತ್ತೊಂದು ಆಧುನಿಕ ತಂತ್ರಜ್ಞಾನ ಹೊಂದಿರುವ ಕಟ್ಟಡವು ನಿರ್ಮಾಣಗೊಂಡಿದ್ದು, ಆ ಕಟ್ಟಡದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಭಾಗಗಳು ಕಾರ್ಯನಿರ್ವಹಿಸಲಿದ್ದು, ಕಟ್ಟಡದಲ್ಲಿ ಐಟೆಲ್ ಮತ್ತು ಟೆಕ್ಸಸ್ ಕಂಪನಿಗಳ ಇಂಟಿಮೇಷನ್ ಸೆಂಟರ್ಗಳನ್ನು ಕೂಡ ಪ್ರಾರಂಭಿಸಲಾಗುತ್ತದೆ ಎಂದರು. ಈ ವೇಳೆ ಜಿಎಂ ವಿಶ್ವವಿದ್ಯಾಲಯದ ಡೀನ್ಗಳು, ನಿರ್ದೇಶಕರು, ಉಪನ್ಯಾಸಕರು ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗತಕ್ಕಂಥ ಈ ದಿನ ನೂತನವಾಗಿ ಸುಮಾರು 2 ಲಕ್ಷ ಸ್ಕ್ವೇರ್ ಫೀಟ್ ಒಂದು ಕಟ್ಟಡವನ್ನು ಸ್ಥಾಪಿಸಿ ಪೂಜಾ ಕಾರ್ಯಗಳನ್ನು ನೆರವೇರಿಸ್ತಿದ್ದೇವೆ. ಇದರ ಉದ್ಘಾಟನೆಯನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ. ಈಗ ನಮ್ಮ ಕುಟುಂಬಸ್ಥರು ಮತ್ತು ಸಂಸ್ಥೆಯ ಕುಟುಂಬಸ್ಥರೆಲ್ಲರೂ ಸೇರಿಬಿಟ್ಟು ಈ ಒಂದು ಪೂಜಾ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಈ ಒಂದು ಕಟ್ಟಡದಲ್ಲಿ ಸುಮಾರು 4 ಆಡಿಟೋರಿಯಂಗಳು, 50 ಕ್ಲಾಸ್ ರೂಮ್ಗಳು ಮತ್ತು ಅತಿ ದೊಡ್ಡದಾದಂಥ 650 ಜನ ಹಿಡಿತಕ್ಕಂಥ ಇನ್ನೊಂದು ಆಡಿಟೋರಿಯಮ್ಮು, 300 ಜನದ್ದು ಒಂದು ಆಡಿಟೋರಿಯಮ್ಮು, 200 ಚಿಲ್ಲರ ಆಡಿಟೋರಿಯಮ್ಮು, 152 ಈ ರೀತಿ ಸುಮಾರು 5 ಆಡಿಟೋರಿಯಮ್ಗಳಿದ್ದಾವೆ. ಪ್ಲಸ್ ಒಂದು 55 ಕ್ಲಾಸ್ ರೂಮ್ಗಳಿದ್ದಾವೆ. ಎಲ್ಲ ಕ್ಲಾಸ್ ರೂಮ್ಗಳು ಸಹ ಡಿಜಿಟಲೈಸು ಮಾಡಿ ಎಲ್ಲ ವೈಫೈ ಮತ್ತು ಪೂರಾ ಇಂಟ್ರ್ಯಾಕ್ಟಿವ್ ಪೆನಲ್ ಇರ್ತಕ್ಕಂಥ ಸುವ್ಯವಸ್ಥಿತ ಒಂದು ಸುಸಜ್ಜಿತ ಒಂದು ಕ್ಲಾಸ್ ರೂಮ್ಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಜಿಎಂ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಲಿ ಅಂತೇಳಿ ಈ ಒಂದು ಕಟ್ಟಡದಲ್ಲಿ ಎಲ್ಲ ಹೊಸ ನೂತನ ಸೌಲಭ್ಯಗಳನ್ನು ಕಲ್ಪಿಸಿದ್ದೇವೆ. ಅದೇ ರೀತಿಯಾಗಿ ಇನ್ನೂ ಒಂದು ಕಟ್ಟಡ ಪಕ್ಕದಲ್ಲಿ ಅದೇ ನಡೀತಾ ಇದೆ. ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಮುಗಿಯುತ್ತೆ. ಅದು ಇದಕ್ಕೆ ಅಟ್ಯಾಚ್ ಆಗಿ ಅದರಲ್ಲಿ ರಿಸರ್ಚ್ ಆ್ಯಂಡ್ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಉದ್ಯೋಗ ಸೌಕರ್ಯಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀವಿ. ಆ ಒಂದು ಕಟ್ಟಡದಲ್ಲಿ ಇಂಟೆಲ್ ಕಂಪ್ನಿ ಮತ್ತು ಟೆಕ್ಸಾಸ್ ಕಂಪ್ನಿಯ ಒಂದು ಇನ್ಕ್ಯುಬೇಷನ್ ಸೆಂಟರ್ಗಳು ಸಹ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದು ಅಲ್ಲೇ ಸಾಮಾನ್ಯ ಎಕ್ವಿಪ್ಮೆಂಟ್ಗಳು ಬಂದವೆ. ಅವನ್ನು ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ಮುಗಿಯುತ್ತೆ. ಸದ್ಯದಲ್ಲೇ ಇನ್ನು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲೇ ಅಥವಾ ಜೂನಲ್ಲಿ ನಾವು ಈ ಕಟ್ಟಡವನ್ನು ಲೋಕಾರ್ಪಣೆ ಮಾಡ್ತೀವಿ. ಈಗ ಕಟ್ಟಡದಲ್ಲಿ ಪೂಜಾ ಕಾರ್ಯಗಳನ್ನು ನಿರ್ವಹಿಸ್ತಿದ್ದೇವೆ. ನಾವು 2023 ಸೆಪ್ಟೆಂಬರಲ್ಲಿ ಜಿಎಂ ಯೂನಿವರ್ಸಿಟಿ ಅಂತ ಸ್ಟಾರ್ಟ್ ಆಯಿತು. ಇತ್ತೀಚೆಗೆ ಸ್ಟಾರ್ಟ್ ಆಗೋ ಯೂನಿವರ್ಸಿಟಿ ಎಲ್ಲ 21st ಸೆಂಚುರಿ ಎಜುಕೇಷನ್ ಬಗ್ಗೆ ಭಾಳ ಫೋಕಸ್ ಮಾಡ್ತಾವೆ. ಈ 21st ಸೆಂಚುರಿ ಎಜುಕೇಷನ್ನು ಟ್ರೆಡಿಷನಲ್ ಎಜುಕೇಷನ್ಗಿಂತ ಭಾಳ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಗೊತ್ತು, ಎವ್ರಿ ಡೇ ಡಿಜಿಟೈಸೇಷನ್, ಡಿಜಿಟಲ್ ಎಜುಕೇಷನ್ ಭಾಳ ಜಾಸ್ತಿ ಆಗ್ತಿದೆ. ಇತ್ತೀಚೆಗೆ AI ಅಂತೂ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ಮಕ್ಕಳು ಕಲಿತಿರೋ ರೀತಿ ಇದುವರೆಗೂ ಇನ್ಫಾರ್ಮೇಷನ್ ಬೇಸ್ಡ್ ಇತ್ತು, ಪುಸ್ತಕ ಹೊತ್ಕೊಂಡು ಮಾಡೋದಿತ್ತು. ಇವಾಗ ಮಾಡಬೇಕು ಕಲ್ತಿರೋದನ್ನ ತಿಳ್ಕೊಂಡಿರೋದನ್ನ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಇದೆ. ಅದಕ್ಕೆ ತಕ್ಕಂತೆ ನಾವು ಯೂನಿವರ್ಸಿಟಿ ಡಿಸೈನ್ ಮಾಡೋಕ್ಕೆ ಹೊರಟ್ವಿ. ಹಾಗಾಗಿ ನಮ್ಮ ಮ್ಯಾನೇಜ್ಮೆಂಟಲ್ಲಿ ನಮ್ಮ ಚೇರ್ಮನ್ನು, ನಮ್ಮ ಚಾನ್ಸಲರ್ ಲಿಂಗರಾಜ್ ಅವರು ಇದನ್ನೆಲ್ಲ ಕನ್ಸೀವ್ ಮಾಡಿ, ಓಕೆ ಡಿಜಿಟಲ್ ಎಜುಕೇಷನ್ಗೆ ಏನೇನು ಅನುಕೂಲ ಬೇಕು, ಅದಕ್ಕೆ ಟೀಚಿಂಗ್ ಲರ್ನಿಂಗ್ ಹೇಗಿರಬೇಕು, ಪ್ರಾಜೆಕ್ಟ್ ಮಾಡೋ ಜಾಗ ಅಂದರೆ ಇವಾಗ ಐಡಿಯಾ ಲ್ಯಾಬ್ ಅಂತ ಮಾಡಿದ್ದೀವಿ, ಆ ಪ್ರಾಜೆಕ್ಟ್ ಮಾಡೋ ಜಾಗ, ರಿಸರ್ಚ್ ಮಾಡೋ ಜಾಗ ಯಾವ ಥರ ಇರಬೇಕು, ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಈ ಥರ ಒಂದು ಐಡಿಯಾ ಇಟ್ಕೊಂಡು ಸುಮಾರು ಎಲ್ಲ ಬೆಸ್ಟ್ ಯೂನಿವರ್ಸಿಟೀಸನ್ನೆಲ್ಲ ಸರ್ವೆ ಮಾಡಿ ಒಂದು ಐಡಿಯಾ ತೊಗೊಂಡು ಇವಾಗ ಬೆಸ್ಟ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದ್ದೀವಿ. ಪ್ರಾಬಬಲಿ ಈ ಏರಿಯಾ ಮಕ್ಕಳಿಗೆ ಇದೊಂದು ಡ್ರೀಮ್ ಪ್ಲೇಸ್ ಅಂತ